ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಹುಳ್ಳಿಕಾಳು ಈ ಥರ ಬೀನ್ಸಿಂದ ನಾನು ಬಸ್ಸಾರು ಮಾಡ್ತೀನಿ. ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಒಂದು ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಹುಳ್ಳಿಕಾಳು ನಾನು ತೊಳ್ಕೊಂಬಂದಿದ್ದೀನಿ. ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡ್ರೆ ಸೂಪರಾಗಿರುತ್ತೆ. ಇದು ಸುಮ್ಮನೆ ಪಾತ್ರೆಯಲ್ಲಿ ಬೇಯಿಸೋಕ್ಕೆ ಹೋದರೆ ಲೇಟ್ ಆಗುತ್ತೆ. ಕುಕ್ಕರಲ್ಲಿ ಒಂದೆರಡು ವಿಷಿಲ್ ಹಾಕಿ ತೊಗೊಂಡು ನಾವು ಬಸ್ಸಾರು ಮಾಡೋಣ. ಇದು ಬೇಯಿದ್ರಾಗೆ ನಾನು ಬೇರೆ ಏನು ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ನೋಡಿ, ಹುಳ್ಳಿಕಾಳು ಬೇಯಿದ್ರಾಗೆ ನಾನಿವಾಗ ಇದು ಸಣ್ಣದಾಗಿ ನಾನು ಬೀನ್ಸು ಹೆಚ್ಕೊತಾ ಇದ್ದೀನಿ. ಚಿಕ್ಕದಾಗಿ ಬೀನ್ಸ್ ಹೆಚ್ಕೊಂಡು ಇಟ್ಕೊಂಡ್ರೆ ಬಸ್ಸಾರಿಗೆ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಈ ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಬರ್ತೀನಿ ಬನ್ನಿ. ಬಸ್ಸಾರಿಗೆ ಹಾಕೋಕ್ಕೆ 2 ಟೊಮೊಟೊ, 1 ಈರುಳ್ಳಿ, 4 ಬೆಳ್ಳುಳ್ಳಿ, ಸ್ವಲ್ಪ 1 ಲಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು, ಇದೆಲ್ಲ ನಾವು ಬಾಣಲೆಯಲ್ಲಿ ಹುರ್ಕೋಬೇಕು. ಹುರಿಯೋದು ಹೇಗಂತೆ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಹುಳ್ಳಿಕಾಳು ಬೇಯ್ತಾ ಇದೆ. ನಾನು ಇವಾಗ ಬೀನ್ಸ್ ಹಾಕ್ತಾಯಿದ್ದೀನಿ. 2 ವಿಸಿಲ್ ಹಾಕ್ಸ್ಬಿಟ್ಟು ತೆಗೆದುಬಿಟ್ಟು ಹಿಂಗೆ ಹುಳ್ಳಿಕಾಳು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೋಬೇಕು. ಆ ಬಾಣಲಿಗೆ ನಾನು ಈರುಳ್ಳಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ನಾನು ಟೊಮೊಟೊ ಕಟ್ ಮಾಡಿ ಹಾಕ್ತೀನಿ ಬನ್ನಿ. 2 ಟೊಮೊಟೊ, ಒಂದು ಸ್ವಲ್ಪ ಜೀರಿಗೆ ಹಾಕಿ ನಾನು ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊತೀನಿ ಬನ್ನಿ. ಇದು ಹುರಿದಾದ ನಂತರ ನಾನು ನಿಮಗೆ ತೋರಿಸ್ತೀನಿ. ಹುರಿದಿದ್ದೆ. 1 ಲಿಂಬೆಹಣ್ಣು ಗಾತ್ರಷ್ಟು ಹುಣಸೆ ಹಣ್ಣು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನ ನಾವು ತಣ್ಣಗಾಕ್ಬಿಡೋಣ. ಇವಾಗ ಚೆನ್ನಾಗಿ ಹುರಿದಿದೆ. ಇದು ಸ್ವಲ್ಪ ತಣ್ಣಗಾಗಲಿ, ನಾನು ರುಬ್ಬೋದು ಹೇಗಂತ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಬೆಂದಿದೆ. ನಾನು ಇವಾಗ ಈ ಥರ ನಾನು ಒಂದು ಬಟ್ಲಿಗೆ ನೀರು ಸೋರಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಬಸ್ಸಿದ್ದು ನಾನು ನೀರು ತೊಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಮಸಾಲ ರುಬ್ತಾಯಿದ್ದೀನಿ. ಇದು ಎಲ್ಲ ತಣ್ಣಗಾಗಿದೆ. ಇವಾಗ ಇದನ್ನು ನಾನು ಚಿಕ್ಕ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ತೊಗೊಳ್ಳಿ. ಕಾಯಿ ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಜಾಸ್ತಿ ಕಾಯಿ ಹಾಕಿರೋ ಟೇಸ್ಟ್ ಇರೋಲ್ಲ. ಒಂದು ಅರ್ಧಕ್ಕಿಂತ ಕಮ್ಮಿ ತೆಂಗಿನಕಾಯಿ ತೊಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಕೊಂಬರ್ತೀನಿ ಬನ್ನಿ. ನೋಡಿ, ನಾನು ಮಸಾಲ ಹುರಿದಿರೋ ಬಾಣಲೆಯಲ್ಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ ಪಲ್ಯಗೆ. ಇವಾಗ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ 1 ಸ್ಪೂನ್ ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಒಂದು ಚಿಕ್ಕದಾಗಿ ಕಟ್ ಮಾಡಿದರೆ ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಇವಾಗ ಸ್ವಲ್ಪ ನಾವು ಇಡುவோಣ. ಒಣ ಮೆಣಸಿನ್ಕಾಯಿ ಬೇಕಂದವರು ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಮಕ್ಕಳಿಗೆ ತಿನ್ನಿಸ್ಬೋದು ಪಲ್ಯ. ಹಸಿಮೆಣಸಿನ್ಕಾಯಿ ಆದರೆ ಸ್ವಲ್ಪ ಖಾರ ಬರುತ್ತೆ ಅಂತ ನಾನು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಬಸ್ತಿದ್ದೀವಲ್ವ ಹುಳ್ಳಿಕಾಳು ಆಮೇಲೆ ಬೀನ್ಸು ಅವೆರಡು ಇದರಲ್ಲಿ ಹಾಕಿ 1-2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಇಟ್ಕೊಂಡು ನಾನು ಸಾಂಬಾರು ಒಗ್ಗರಣೆ ಹಾಕೋದು ತೋರಿಸ್ತೀನಿ ನಿಮಗೆ. ಇವಾಗ ಪಲ್ಯ ಹೇಗೆ ಒಗ್ಗರಣೆ ಹಾಕೋದು ಅಂತ ನೋಡ್ಕೊಂಡಲ್ವ. ನೋಡಿ, ಇವಾಗ ಇದಕ್ಕೆ ಈರುಳ್ಳಿ ಫ್ರೈ ಆಗಿದೆ. ನಾನು ಹುಳ್ಳಿಕಾಳು ಬಸ್ತಿರೋದು ನಾನು ಹಾಕ್ತಾಯಿದ್ದೀನಿ. ಇದೊಂದು 2 ನಿಮಿಷ ಈ ಥರ ನಾವು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ಬಿಟ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತೆ. ಇವಾಗ 2 ನಿಮಿಷ ಇದು ಬೇಯಕ್ಕೆ ಬಿಟ್ಟು ನಾನು ಸಾಂಬಾರು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬನ್ನಿ. ಇವಾಗ ಪಲ್ಯ ರೆಡಿಯಾಗಿದೆ. ಇವಾಗ ಬೇಕಂದ್ರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನಾನು ಆಮೇಲೆ ಸಾಂಬಾರು ಆದ ನಂತರ ಎರಡಕ್ಕೂ ಸೇರಿಸಿ ನಾನು ಹಾಕ್ತೀನಿ. ಇವಾಗ ಸಾಂಬಾರು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬನ್ನಿ. ಪಲ್ಯ ರೆಡಿಯಾಗಿದೆ. ನೋಡಿ, ಕಾಯಿ ನುಣ್ಣಗಾಗಿದೆ. ಕಾಯಿ ಜೊತೆಗೆ ಹಾಕಿದ್ರೆ ಬೇಳೆ ಸಖತ್ ನುಣ್ಣಗಾಗುತ್ತೆ ಅಂಥೇಳಿ ಇದು ರುಬ್ಬಿ ಇವಾಗ ನಾವು ಸ್ವಲ್ಪ ಅದು ಬೇಯಿಸಿರೋದೆಲ್ಲ ತೊಗೊಂಡು ಇನ್ನೊಂದು ಸತಿ ಇದನ್ನು ರುಬ್ಕೊಂಬರೋಣ ನುಣ್ಣಗೆ. ಕಾಳು ಬೀನ್ಸು ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಾಗಿದೆ. ಯಾಕಂದ್ರೆ ಬಸ್ಸಾರು ಅಂದ್ರೇ ಅದೇ. ಇದು ಸ್ವಲ್ಪ ಬೆಂದಿರೋ ಕಾಳು ಹಾಕ್ಕೊಂಡ್ಬಿಟ್ಟು ಕಾಯಿ ಜೊತೆಗೆ ರುಬ್ಕೊಂಡ್ರೆ ಹೇಗಾಗಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ನಾನು ಅದು ಕಟ್ಟು ಬಸ್ತಿದ್ದೀವಲ್ವ ನೀರು, ಆ ನೀರಿಗೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. 2-3 ಸ್ಪೂನು ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ, 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, ನಾನು ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ, ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ.
ನೋಡಿ ಕುಟ್ಟಿರೋ ಬೆಳ್ಳುಳ್ಳಿ, ನೋಡಿ ಕರಿಬೇವು ಸೊಪ್ಪು, ನೋಡಿ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ನಾವು ಮಸಾಲೆ ರುಬ್ಬಿದ್ದೀವಲ್ವ ಮಸಾಲೆ ಹಾಕ್ತಾಯಿದ್ದೀವಿ. ನೋಡಿ ಇದಕ್ಕೆ ಈ ಮಸಾಲೆ ಹಾಕಬೇಕು. ನಾನು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಈ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನು ಸ್ವಲ್ಪ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕೊಂಡು ರುಬ್ಬಿದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಇದರಲ್ಲಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಸಾಂಬಾರು ಚೆನ್ನಾಗಾಗುತ್ತೆ ಅಂತ, ಟೇಸ್ಟ್ ಸೂಪರಾಗಿರುತ್ತೆ ಆ ರಸಕ್ಕೆ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಇವಾಗ ಇದು ರಸ ಬಗ್ಸೋಣ. ನೋಡಿ ನಾನು ಕಟ್ಟು ನೀರು ತೊಗೊಂಡಿದ್ದೆ, ಆ ನೀರು ನಾನು ಜಾರ್ ಇತ್ತಲ್ವ ಆ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನಾನು ಈ ಥರ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈ ಬಸ್ಸಾರು ಮಾಡಿ ನೋಡಿ. ನೀವು ಹುಳ್ಳಿಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮಕ್ಕಳಿಗೆ ಕೊಡೋದ್ರಿಂದನೂ ತುಂಬ ಒಳ್ಳೆಯದು. ನಿಮ್ಗೆ ಇದು ಎಷ್ಟು ಬೇಕೋ, ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸಖತ್ತಾಗಿರುತ್ತೆ ಇದು. ಇವಾಗ ಮುದ್ದೆ ಜೊತೆಗೆ ತಿಂದ್ರಂತೂ ಸೂಪರಾಗಿರುತ್ತೆ. ನಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕನ್ಸುತ್ತೆ, ನಾನು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಇನ್ನೂ ಸ್ವಲ್ಪ ನಾನು ನೀರು ಹಾಕ್ಕೊತಾ ಇದ್ದೀನಿ. ಇಷ್ಟು ನೀರು ಹಾಕ್ಕೊಂಬಿಟ್ಟು ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳೋಣ. ನೋಡಿ 1 ಸ್ಪೂನ್ ಆಗಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಕುದಿಯುವಾಗ ನಾವು ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಮತ್ತೆ ಹಾಕೋಬೋದು. ಇವಾಗ ಇದು ಕುದೀಲಿ ಸ್ವಲ್ಪ. ನೋಡಿ ಸಾಂಬಾರು ಕುದೀತಾಯಿತು. ಇವಾಗ ಸಾಂಬಾರು ರೆಡಿಯಾಗಿದೆ ಇದು. ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನಿಮಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿಗಿರಲಿ ಮುದ್ದೆ ಜೊತೆಗಂತ ನಾನು ಗಟ್ಟಿ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಸಾಂಬಾರು ಮಾಡ್ಕೋಬೋದು. ನೋಡಿ ಇವಾಗ ರೆಡಿಯಾಗಿದೆ. ನೋಡಿ ಬಸ್ಸಾರು ರೆಡಿಯಾಗಿದೆ. ಪಲ್ಯನೂ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ. ಈ ಬಸ್ಸಾರು ಜೊತೆಗೆ ನಾನು ಮುದ್ದೆ ಮಾಡಿದ್ದೀನಿ. ಈ ಮುದ್ದೆ ಬಸ್ಸಾರು ತಿಂದರೆ ಸೂಪರಾಗಿರುತ್ತೆ ಕಾಂಬಿನೇಷನು. ನೀವು ಚಪಾತಿ ಜೊತೆಗೂ ತಿನ್ಬೋದು, ಮುದ್ದೆ ಜೊತೆಗೂ ತಿನ್ಬೋದು, ಅಕ್ಕಿ ರೊಟ್ಟಿ ಜೊತೆಗೂ ತಿನ್ಬೋದು. ಆದರೆ ಮುದ್ದೆ ಟೇಸ್ಟು ಯಾವುದೂ ಬರೋಲ್ಲ. ಮುದ್ದೆ ಜೊತೆಗೆ ನೀವು ಈ ಪಲ್ಯ ಸಾಂಬಾರು ಬಸ್ಸಾರು ತಿಂದು ನೋಡಿ, ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಈ ಬಸ್ಸಾರು ಸಾಂಬಾರು ಪಲ್ಯ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.